ಇಷ್ಟು ಭಾರತ್ ಬೆಡ್ಶೀಟ್ನ ನೀನೊಬ್ಳೆ ಹೇಗೆ ಹಾಸೋದು? ನಾನೇ ಅವ್ರ ವ್ಯಂಗ್ಯ ನಿಮಗ್ ಬಂದಿರೋ ಆಗಿದೆ. ಇದು ಒಂದ್ ಭಾರನ 1/4 kg ಕೂಡ ಇರೋದಿಲ್ಲ. ದೊಡ್ಡ ಕ್ವಿಂಟಲ್ ತರ ಮಾತಾಡ್ತೀರಾ. ಗ್ರಾಮ್ ಆದ್ರೂ ಸರಿ, ನಿನ್ ಭಾರ ಎತ್ತೋ ಹಾಗಿಲ್ಲ. ಇದಕ್ ನಾನು ಒಪ್ಕೊಳ್ಳೋದ? ಹೌದಾ? ನನ್ನ ಸೋಮಾರಿ ಮಾಡಿ ಮತ್ತೆ ನನ್ನ ಹಾಸ್ಪಿಟಲ್ ಪಾಲ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅಮ್ಮ ಬೇಡ, ಹಾಗಂತ ನೀನ್ ಕೆಲಸ ಮಾಡೋಕ್ಕೂ ನಾನ್ ಬಿಡಲ್ಲ. ಬೇಕಾದ್ರೆ ಇಬ್ರು ಸೇರಿ ಹಾಸೋಣ. ಇಡೀಲೋಕೆನಾ? ನಿಮ್ಗೆ ನಿಜವಾಗ್ಲೂ ಏನೋ ಆಗಿದೆ. ಸರಿ ಕೊಡಿ ಇಲ್ಲಿ. ಗಂಗಾ, ನಾಳೆ ಬೆಳಿಗ್ಗೆ ಯಾವ ಕೆಲಸನೂ ಇಟ್ಕೋಬೇಡ. ನಾವೊಂದು ಪ್ಲೇಸ್ಗೆ ಹೋಗೋಣ. ಎಲ್ಲಿಗ್ರಿ? ಪ್ಲೇಸ್ ನಾಳೆ ಗೊತ್ತಾಗುತ್ತೆ. ನನ್ನ ಬೆಸ್ಟ್ ಫ್ರೆಂಡ್ ಫಂಕ್ಷನ್ನು 10 ಗಂಟೆಗೆ ಹೋಗ್ಬೇಕು. ಹೌದು. ನಾಳೆ ಅದೇ ಟೈಮಿಗೆ ನಿತ್ಯ ನೋಡೋದಕ್ಕೆ ಹುಡುಗನ ಕಡೆ ಬರ್ತಿದಾರಲ್ಲ, ಅದನ್ನ ಬಿಟ್ಟು ಇವ್ರ ಜೊತೆ ಬೇರೆ ಜಾಗಕ್ಕೆ ಹೇಗೆ ಹೋಗೋದು? ಏನಾಯ್ತು ಗಂಗಾ? ನಾನ್ ನಿಮ್ ಜೊತೆ ಬರೋದಕ್ಕಾಗಲ್ಲ ರೀ. ಯಾಕಾಗಲ್ಲ? ಅಂದ್ರೆ ನಾನ್ ಕೂಡ ಒಂದ್ ಫಂಕ್ಷನ್ಗೆ ಹೋಗ್ಬೇಕು. ಇದು ಫ್ಯಾಮಿಲಿ ಫಂಕ್ಷನ್ ಗಂಗಾ. ನಿನ್ ಜೊತೆನೆ ಬರ್ತೀನಿ ಅಂತ ನನ್ನ ಫ್ರೆಂಡ್ಗೆ ಮಾತು ಕೊಟ್ಟಿದ್ದೀನಿ. ನಾನ್ ಹೋಗ್ಬೇಕು ಅಂದ್ಕೊಂಡಿರೋದು ಕೂಡ ಫ್ಯಾಮಿಲಿ ಫಂಕ್ಷನ್ ರೀ. ನಾನು ಆ ಫಂಕ್ಷನ್ಗೆ ಹೋಗೋದು ತುಂಬಾ ಮುಖ್ಯ. ಹೋಗ್ಲೇಬೇಕು. ಹೌದಾ? ಹೋಗದೆ ಇದ್ರೆ ಮತ್ ಫ್ರೆಂಡ್ ಫೀಲ್ ಆಗ್ತಾನೆ. ಏನ್ ಮಾಡೋದು? ಒಂದ್ ಕೆಲ್ಸ ಮಾಡಿ, ನೀವು ನಿಮ್ ಫ್ರೆಂಡ್ ಫಂಕ್ಷನ್ಗೆ ಹೋಗಿ ಬನ್ನಿ, ನಾನು ಆ ಫಂಕ್ಷನ್ಗೆ ಹೋಗ್ತೀನಿ. ಇಬ್ರು ಜೊತೆಗೆ ಹೋದ್ರೆ ಚೆನ್ನಾಗಿರುತ್ತಲ್ವಾ? ನೀವ್ ಹೇಳಿದ ಟೈಮ್ಗೆ ನಾನು ಫಂಕ್ಷನ್ಗೆ ಹೋಗ್ಬೇಕು. ಇದೊಂದ್ಸಲ ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ರಿ ಪ್ಲೀಸ್ ರೀ. ಪ್ಲೀಸ್ ಪ್ಲೀಸ್ ರೀ. ನೀನ್ ಹೀಗೆ ಕೇಳಿದ್ರೆ ನಾನು ಇಲ್ಲ ಅಂತೀರ ಬಂಗಾರ. ಸರಿ, ನನ್ನ ಫ್ರೆಂಡಿಗೆ ಏನಾದ್ರೂ ಕತೆ ಹೇಳ್ತೀನಿ, ನೀನು ನಾನು ಸೇರಿ ನಿನ್ ಫಂಕ್ಷನ್ಗೆ ಹೋಗೋಣ. ಯಾರಾದ್ರೂ ಒಬ್ರಾದ್ರೂ ಸ್ಯಾಟಿಸ್ಫೈ ಆಗ್ಬೇಕಲ್ವಾ? ಕಡೆ ಪಕ್ಷ ನಿನ್ ಫಂಕ್ಷನ್ ಅಲ್ಲಾದ್ರೂ ನಾವು ಜೋಡಿಯಾಗಿ ಹೋದ್ರೆ ಚೆನ್ನಾಗಿರುತ್ತೆ. ಅದಂತೂ ಆಗಲ್ಲ. ಅದ್ಯಾಕೆ? ಅಂದ್ರೆ ಅದು ಅದು ಹೆಣ್ಮಕ್ಳು ಫಂಕ್ಷನ್, ಹೆಂಗಸ್ರಿಗೆ ಮಾತ್ರನೇ. ಓಹ್, ಲೇಡೀಸ್ ಮಾತ್ರನಾ? ಹೋಗ್ಲಿ, ನನ್ ಸ್ಯಾರಿ ಉಟ್ಕೊಂಡ್ ಬರ್ಲಾ? ನೀವು ಸ್ಯಾರಿ ಉಟ್ಕೊಂಡ್ರೆ ಹೆಣ್ಮಕ್ಳು ಯಾರೋ ಗೊತ್ತಾಗಲ್ವ ಯಜಮಾನ್ರೆ? ಸುಮ್ನೆ ನನ್ ಮಾತ್ ಕೇಳಿ, ನಿಮ್ ಫ್ರೆಂಡಿಗೆ ಹರ್ಟ್ ಮಾಡ್ದೆ ಆ ಫಂಕ್ಷನ್ಗೆ ಹೋಗ್ ಬನ್ನಿ. ನಾನು ನನ್ ಫಂಕ್ಷನ್ಗೆ ಹೋಗ್ತೀನಿ. ನಾವು ಜೊತೆಗೆ ಹೋಗೋ ದಾರಿನೇ ಇಲ್ವಾ? ಇಲ್ಲ, 2 ಫಂಕ್ಷನ್ ಕವರ್ ಮಾಡ್ಬೇಕು ಅಂದ್ರೆ ಇದೊಂದೇ ದಾರಿ. ಓಕೆ, ಏನ್ ಮಾಡೋದು? ಹಾಗೆ ಮಾಡೋಣ. ಹೌದು, ನಿನ್ ಫಂಕ್ಷನ್ ಎಲ್ಲಿ? ನಮ್ಮನೇಲಿ. ನಿಮ್ಮನೇನಾ? ಅಂದ್ರೆ ನನ್ ಫ್ರೆಂಡ್ ಮನೇಲಿ. ಹೌದು, ನಿಮಗೆಲ್ರು ರಿಲೇಟಿವ್ಸ್, ಎಲ್ರು ಮನೇನು ನಿಂದೆ. ನನ್ನ ಫ್ರೆಂಡಿಗೆ ನಿನ್ನ ತೋರಿಸಿ ಇಂಥ ಕ್ಯೂಟ್ ಅಂಡ್ ಗ್ರೇಟ್ ಗರ್ಲ್ ನ ಮದುವೆ ಆಗುವಂತ ಅವನ ಹತ್ರ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆ ಚಾನ್ಸ್ ಮಿಸ್ ಮಾಡ್ಕೊಂಡೆ. ಅವರಿಗೆ ನನ್ಗಿಂತ ಒಳ್ಳೆ ವೈಫ್ ಸಿಗ್ಬೋದೇನೋ. ನಿನಗಿಂತನಾ? ನೆವರ್. ಯು ಆರ್ ದ ಬೆಸ್ಟ್ ವೈಫ್ ಇನ್ ದಿಸ್ ಯೂನಿವರ್ಸ್. ನಿನಗಿಂತ ಗ್ರೇಟ್ ಯಾರು ಇರಲ್ಲ, ಸಿಗೋದು ಇಲ್ಲ. ಅವ್ರವ್ರ ಹೆಂಡತಿ ಅವ್ರಿಗೆ ಗ್ರೇಟ್ ರೀ. ಇಲ್ಲ, ನನ್ನ ಹೆಂಡತಿನೇ ಎಲ್ರಿಗಿಂತ ಗ್ರೇಟ್. ಹೌದೌದು. ಅವನಿನ್ನೂ ಬರ್ಲಿಲ್ವಲ್ಲ? ಬರ್ತಾನಮ್ಮ, ಖಂಡಿತ ಬರ್ತಾನೆ. ಅಲ್ಲಿ ನೋಡು, ಬಂದ ಅನ್ಸತ್ತಮ್ಮ. ನಾನು ಹೇಳಿದ್ದೆಲ್ಲ ನೆನ್ಪಿದ್ಯಲ್ಲ? ಆಸ್ ಇಟ್ ಈಸ್ ಆಗಿ ಅವನಿಗೆ ಹೇಳಿ. ಮೊದಲು ಅವನಿಗೆ ಕಾಲ್ ಮಾಡಿ ಅವನ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಹಲೋ. ಬಂದ್ಯಾ? ಬಂದೆ. ನೀವು ಬಂದ್ರಾ? ಬರ್ತಿದ್ದೀನಿ. ಈಗ ಹೋಗ್ಲಮ್ಮ? ಹೀಗೆ ಹೋಗ್ತೀರೇನ್ರಿ?
ನೀವೇನು ಹರಿಕತೆ ದಾಸರ ತರ ಪ್ರವಚನ ಮಾಡಕ್ ಹೋಗ್ತಿರೋದಾ? ಅವನು ಮಿಸ್ಲೀಡ್ ಮಾಡಕ್ ಹೋಗ್ತಿರೋದು. ಮುಖ ಕಾಣಿಸ್ತಾ ಇರೋ ಹಾಗೆ ಕರ್ಚೀಫ್ ಕಟ್ಕೊಳ್ಳಿ. ನೀವೋ ನಿಮ್ ಪೌಡರ್ಗಳು. ನಂಗ್ ಕಾಲ್ ಮಾಡ್ತಿದ್ಯಲ್ಲಮ್ಮ? ರಿಸೀವ್ ಮಾಡಿ ಕೈಲೇ ಹಿಡ್ಕೊಳ್ಳಿ. ಅವರಿಗೆ ನೀವೇನ್ ಹೇಳ್ತಿರೋ ನಿಮಗ್ ಅವನೇನ್ ಹೇಳ್ತಾನೋ ನಾನು ಕೇಳಿಸ್ಕೋಬೇಕು. ಹಾ ಹಾ ಹಾ. ಹಲೋ. ಆಗ್ಲೇ ಫೋನಲ್ಲಿ ಹೇಳಾಯ್ತಲ್ಲ, ಯಾರು ನೀವು? ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ, ನಾನ್ ಹೇಳೋ ವಿಷಯ ಮುಖ್ಯ. ಏನಾ ವಿಷಯ? ಹೇಳಿದ್ರೆ ನಿನ್ ಹಾರ್ಟ್ ಒಡೆದು ಹೋಗತ್ತೆ, ಉಸ್ರೇ ನಿಂತು ಹೋಗತ್ತೆ, ನಿನ್ ಲಿವರ್ ಫ್ಲವರ್ ತರ ಓಪನ್ ಆಗತ್ತೆ, ಕಿಡ್ನಿ ಫೇಲ್ ಆಗತ್ತೆ, ಟೋಟಲ್ ಆಗಿ ನಿನ್ ಬಾಡಿನೇ ಡ್ಯಾಮೇಜ್ ಆಗತ್ತೆ. ಏನೋ ಹೇಳು ಅಂದ್ರೆ ಇನ್ನೇನೋ ಹೇಳ್ತಿದ್ದಾರೆ. ನೀವೇನಾದ್ರೂ RMP ಡಾಕ್ಟರಾ? ಏನೇನೋ ರೋಗದ ಹೆಸರು ಹೇಳಿ ಹೆದರ್ಸಿದಿರಲ್ಲ, ಅಂತ ವಿಷಯ ಏನು ಅಂತ ಹೇಳಿ. ನಾಳೆ ನೀನ್ ಹೆಣ್ಣು ನೋಡಕ್ ಹೋಗೋ ಹುಡುಗಿನೇ ಅಲ್ಲ. ಮತ್ತೆ ಹುಡ್ಗನ? ಆಟಂ ಬಾಂಬು. ಅವಳ ಕ್ಯಾರೆಕ್ಟರು ವೆರಿ ಬ್ಯಾಡು. ಅವಳಿಗೆ ಇಲ್ದಿರೋ ಅಭ್ಯಾಸನೇ ಇಲ್ಲ. ಡ್ರಿಂಕ್ಸ್ ಮಾಡ್ತಾಳೆ, ಸ್ಮೋಕ್ ಮಾಡ್ತಾಳೆ, ಡ್ರಗ್ಸು ತಗೋತಾಳೆ, ಡಿಸ್ಕೋಗೆ ಪಬ್ಗೆ ಹೋಗ್ತಾಳೆ. ಸಿಟಿಲಿರೋ ಅರ್ಧ ಹುಡುಗರು ಅವಳ ಬಾಯ್ ಫ್ರೆಂಡ್ಸೇ. ಅದರಲ್ಲಿ ಎಷ್ಟೋ ಜನರ ಜೊತೆ ಅವಳಿಗೆ ಅಫೇರ್ ಇದೆ. ಈಗಾಗಲೇ ಅರ್ಧ ಡಜನ್ ಸಲ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾಳೆ. ಮದ್ವೆ ಮಾಡ್ಕೋ ಅಂತ ಕೇಳಿರೋ 4 ಜನ ಹುಡುಗರನ್ನ ಚಾಕುದಲ್ಲಿ ಕಚಕ್ ಕೊಯ್ದು 4 ಸಲ ಜೈಲಿಗೆ ಹೋಗಿ ಬಂದಿದ್ದಾಳೆ. ಅವರಲ್ಲಿ 2 ಮಾರ್ಚರಿಲಿ ಇದ್ದಾರೆ, 2 ICU ನಲ್ಲಿದ್ದಾರೆ. ಚೆನ್ನಾಗಿ ಹೇಳ್ತಿದಾರಲ್ವೇನಮ್ಮ? ಅವನೇನ್ ಹೇಳ್ತಾನೋ ಕೇಳಿಸ್ಕೊಳ್ಳೋಣ. ಮುಗೀತಾ? ಇನ್ನೂ ಏನಾದ್ರೂ ಹೇಳೋದಿದ್ಯಾ? ಇಷ್ಟೇ ಹೇಳು ಅಂದಿದ್ದು. ಯಾರು? ನನ್ನ ಅಂತರಾತ್ಮ. ನನ್ ಮಾತ್ ಕೇಳಿ ಈ ಮದ್ವೆ ನಿಲ್ಸೋ. ಇಲ್ದಿದ್ರೆ ಆ ಕೆಟ್ಟ ಹುಡುಗಿನ ಮದ್ವೆ ಮಾಡ್ಕೊಂಡು ನೀನು ಹಾಳಾಗ್ತೀಯಾ, ಅಲ್ಲ ನಾಶ ಆಗ್ಬಿಡ್ತೀಯಾ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಒಂದು ಮದುವೆ ಆಗತ್ತೆ ಅಂತಂದ್ರೆ ಆ ಮದುವೆ ನಿಲ್ಸೋದಕ್ಕೆ ಇಂಥ ಪ್ರಯತ್ನ ಮಾಡ್ತಾರೆ ಅಂತ ನನಗೆ ಗೊತ್ತು. ಅದನ್ನ ನಾನು ನಂಬಲ್ಲ, ಕೇಳೋದು ಇಲ್ಲ. ಸುಳ್ಳಲ್ಲ ಇದು, ಹುಟ್ಟು ಮಚ್ಚೆ ಆಗಿರೋ ನಗ್ನ ಸತ್ಯ. ಆದ್ರೂ ಸರಿ, ಐ ಡೋಂಟ್ ಕೇರ್. ನಾನು ಆ ಹುಡುಗಿನ ಮದುವೆ ಆಗೋಕೆ ಬಂದಿದ್ದೀನಿ, ಆಗ್ತೀನಿ. ಏನಮ್ಮ ಅವನು ನಿನ್ ಬಗ್ಗೆ ಅಷ್ಟು ಕೆಟ್ಟದಾಗಿ ಹೇಳ್ತಿದ್ರು, ನಿನ್ನೆ ಮದ್ವೆ ಆಗ್ತೀನಿ ಅಂತಾನಲ್ಲ? ಅವನಿಗೆ ಮಾತಲ್ಲಿ ಹೇಳಿದ್ರೆ ಸರಿ ಹೋಗ್ತಾ ಇಲ್ಲ, ಬೇರೆ ತರನೇ ಹೇಳ್ತೀನಿ. ಅಮ್ಮ ನಿತ್ಯ, ಏನ್ ಮಾಡ್ತೀಯಮ್ಮ? ಅಯ್ಯೋ ನಿತ್ಯ, ಆಗ್ದಿರೋ ಮದ್ವೆಗೆ ಅಲಂಕಾರ, ನಡೆದಿರೋ ಮದ್ವೆಗೆ ಪ್ರಿಪರೇಷನ್ಸ್. ಈ ವಿಷಯನೇ ಗೊತ್ತಿಲ್ಲದೆ ಪಾಪ ಮಾಮ್ಗಾಗ್ತಿರೋ ಟೆನ್ಷನ್.
ಮಾಮ್, ಟೆನ್ಷನಲ್ಲಿದೆಯಾ? ವಿಜಯ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಿತ್ಯ. ರಿಸೀವ್ ಮಾಡೋ ಕಂಡೀಷನಲ್ಲಿ ಇದ್ದಾನೋ ಇಲ್ವೋ? ಏನು ಹೇಳಿದೆ? ಅದೇ ಮಾಮ್, ಡ್ರೈವಿಂಗಲ್ಲಿದ್ದಾನೇನೋ. ಬಾ ನಿತ್ಯ, ನೀನ ರೆಡಿ ಮಾಡ್ತೀನಿ. ಅರೆ, ಆಲ್ರೆಡಿ ರೆಡಿ ಆಗಿದ್ದೀನಕ್ಕ, ನೋಡು. ಹೌದಲ್ವಾ? ನಿನ್ನ ನೋಡ್ತಿದ್ರೆ ನಾನೇ ಕನ್ನಡಿ ನೋಡ್ಕೊಂಡ್ ಹಾಗಿದೆ. ಹೌದಕ್ಕ, ನೀನು ಕನ್ನಡಿ ಮುಂದೆ ಕಾಣೋ ಹುಡುಗಿ ಆದ್ರೆ ನಾನು ಕನ್ನಡಿ ಹಿಂದೆ ಕಾಣಿಸೋ ಪ್ರತಿಬಿಂಬ. ಹಂಗಾದ್ರೆ ಗಂಗಾ ವರ್ಜಿನಲ್ ಆದ್ರೆ ನೀನ್ ಡೂಪ್ಲಿಕೇಟ ನಿತ್ಯ? ಆ ಮಾತಿಗೆ ಅದೇ ಅರ್ಥ ಅಲ್ವಾ ಚಂದ್ರಿಕಾ? ಅದೇನಿಲ್ಲ, ಇಬ್ರು ನಿಜವಾದ ರೂಪಾನೆ, ಒಂದೇ ರೂಪದಲ್ಲಿರೋ ಇಬ್ರು ಮನುಷ್ಯರು. ಅಮ್ಮ, ಗಂಡಿನ ಮನೆಯವ್ರಿಗೆ ಫೋನ್ ಮಾಡಿದ್ರಾ? ಮಾಡ್ದೆ ಗಂಗಾ, ಆದ್ರೆ ಅವ್ರು ಯಾಕೋ ಫೋನೇ ತೆಗಿತಾ ಇಲ್ಲ. ಅವನಲ್ಲಿ ಫೋನ್ ಎತ್ತುತ್ತಾನೆ, ಅವನ್ ಬಾಡಿನೇ ಎತ್ತಿರ್ತಾರೆ. ಅವನ ಅಮ್ಮ ಅಪ್ಪಂಗೆ ಫೋನ್ ಮಾಡೋದಲ್ವಾ? ಅವರು ಕೂಡ ಫೋನ್ ತೆಗಿತಾ ಇಲ್ಲ. ಅವರು ಶವದ ಮುಂದೆ ಕೂತು ಅಳ್ತಿರ್ತಾರೆ, ಇನ್ನೆಲ್ ಫೋನ್ ತಗೋತಾರೆ? ಸರಿಯಾದ ಸಮಯಕ್ಕೆ ಬರ್ತೀವಿ ಅಂತ ನಿನ್ ಹತ್ರ ಹೇಳಿದ್ರಲ್ಲ, ಯಾಕೆ ಬರ್ಲಿಲ್ಲ? ಎಲ್ಲ ಟೈಮ್ಗೆ ನಡೆಯತ್ತಾ ಅಕ್ಕ? ಸ್ವಲ್ಪ ಹಿಂದೆ ಮುಂದೆ ಬರ್ತಾರೆ ಬಿಡು. ಅಲ್ಲೋಡಿ, ಅವ್ರು ಬಂದ್ರು ಅನ್ಸತ್ತೆ. ಬಾರಮ್ಮ. ಇಷ್ಟೆಲ್ಲ ನಡೆದ್ಮೇಲೆ ಹೇಗ್ ಬರ್ತಾರಮ್ಮ? ಬಂದಿದ್ದು ಅವರು ಅಲ್ವಾ? ಹೋಗಿ ನೋಡೋಣ ಬಾ. ಮದುವೆ ಹುಡುಗ ಅಲ್ಲ ಚಂದ್ರಿಕಾ, ಅವನ ಅಮ್ಮ ಅಪ್ಪ ಬಂದಿದ್ದು. ಅವ್ನು ಹೋದ ಅಂತ ಹೇಳಕ್ ಬಂದ್ರೇನೆ. ಏನಮ್ಮ, ಮೇಲ್ ಹೋದ ಅಂತ ಅನ್ಕೊಂಡ್ರೆ ಜೀವಂತವಾಗಿದ್ದಾನೆ? ಅಮ್ಮ ಗಟ್ಟಿ ಪಿಂಡ ಅನ್ಸತ್ತೆ. ತಲೆಗೆ ಯಾಕೆ ಬ್ಯಾಂಡೇಜ್ ಹಾಕೊಂಡಿದ್ಯಾ ವಿಜಯ್? ಚಿಕ್ಕ ಆಕ್ಸಿಡೆಂಟ್ ಆಂಟಿ. ಅಯ್ಯೋ, ಯಾವಾಗ? ಏನಾಯ್ತು? ನೈಟ್ ಯಾರೋ ನಿಮ್ಮ ಫ್ಯಾಮಿಲಿ ಕಂಡ್ರೆ ಆಗ್ದವರು ನಿತ್ಯ ಬಗ್ಗೆ ಬ್ಯಾಡಾಗಿ ಹೇಳ್ತಾ ಇದ್ರು. ಮೇ ಬಿ ಅವರೇ ಆಕ್ಸಿಡೆಂಟ್ ಮಾಡಿರ್ಬೇಕು. ಒಳಗಡೆ ಬನ್ನಿ, ಮಾತಾಡೋಣ. ಇವರಿಬ್ರು ಅವಳಿ ಮಕ್ಕಳು. ಇವಳು ಗಂಗಾ ದೊಡ್ಡವಳು, ಅವಳು ನಿತ್ಯ ಚಿಕ್ಕವಳು. ಅವಳೇ ಮದುವೆ ಹುಡುಗಿ. ನಾನು ಬದಲಾದ್ರೂ ನನ್ನ ಅದೃಷ್ಟ ಬದಲಾಗ್ಲಿಲ್ಲ ಮಾಮ್. ಅದಕ್ಕೆ ನನ್ನ ಬಗ್ಗೆ ಬ್ಯಾಡಾಗಿ ಹೇಳಿದ್ರು. ಇವ್ರಿಗೆ ಆಕ್ಸಿಡೆಂಟ್ ಮಾಡಿದ್ರು. ಈ ಮದುವೆ ಆಗಲ್ವೇನೋ? ಯಾರು ನಿಲ್ಸೋದಕ್ಕೆ ಪ್ರಯತ್ನ ಪಟ್ರು ಈ ಮದುವೆ ನಡೆಯುತ್ತೆ ನಿತ್ಯ.
ಅದಕ್ಕೆ ಸಾಕ್ಷಿ ಇಷ್ಟು ನಡೆದ್ರು ನಿನ್ನ ನೋಡೋದಿಕ್ಕೆ ಇವರೆಲ್ಲ ಬಂದಿದ್ದಾರೆ. ಎಸ್ ನಿತ್ಯ, ಅಕ್ಕ ನಾನು ನಿನ್ ಮದ್ವೆ ಮಾಡೇ ಮಾಡ್ತೀವಿ. ಯು ಡೋಂಟ್ ವರಿ. ಎಲ್ರೂ ಒಳಗಡೆ ಕುತ್ಕೊಂಡು ಮಾತಾಡೋಣ ಬನ್ನಿ. ಪ್ಲೀಸ್. ಸರ್, ಯಾವತ್ತು ಫಂಕ್ಷನ್ಗೆ ಹೋಗದೆ ಇರೋ ನೀವು ಇವತ್ತೇನು ಸರ್ ಕೆಲಸ ಬಿಟ್ಟು ಆಫೀಸ್ಗೆ ಹೋಗದೆ ಬೇರೆ ಎಲ್ಲ ಹೋಗ್ತಾ ಇದ್ದೀರಾ? ನನ್ನ ಬೆಸ್ಟ್ ಫ್ರೆಂಡ್ಗೆ ಹೆಣ್ಣು ನೋಡುದು ನಾಣಿ. ಆಕ್ಚುಲಿ ಮದುವೆಗೆ ಹೋಗದೆ ಇರೋ ನೀವು ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಆಶ್ಚರ್ಯ ಆಗ್ತಿದೆ ಸರ್. ಹೇಳಿದ್ನಲ್ಲ, ಅವ್ನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅಮೆರಿಕದಿಂದ ಬಂದಿದ್ದಾನೆ. ಬೆಂಗಳೂರಲ್ಲೇ ಇದ್ದು ನಾನೇ ಹೋಗಿಲ್ಲ ಅಂದ್ರೆ ಹೇಗೆ? ಖಂಡಿತ ಹೋಗ್ಬೇಕು ಸರ್. ನಾವು ಕರೆಕ್ಟ್ ರೂಟಲ್ಲಿ ಹೋಗ್ತಿದೀವೋ ಇಲ್ವೋ ಮ್ಯಾಪ್ ನೋಡಿ ಹೇಳು. ನೋಡ್ತಿದ್ದೀನಿ ಸರ್. ಸರಿಯಾಗಿ ಹೋಗ್ತಿದೀವಿ ಸರ್. ಆದ್ರೂ ನಿಮ್ಮ ಫ್ರೆಂಡು ಅಡ್ರೆಸ್ ಹೇಳೋದು ಬಿಟ್ಟು ಈ ಮ್ಯಾಪ್ ಯಾಕೆ ಕಳಿಸಿದ್ರು ಸರ್? ಅವ್ನು ಯಾವಾಗ್ಲೂ ಹೀಗೆ ನಾಣಿ. ಪ್ರತಿ ಸಲ ನನಗೆ ಪಜಲ್ ಕೊಡ್ತಾನೆ, ಅದನ್ನ ನಾನು ಸಾಲ್ವ್ ಮಾಡಬೇಕು. ಸರ್ 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 ಇಲ್ಲಿ ರೈಟ್ ತಗೊಳ್ಳಿ. ಆಮೇಲೆ ಲೆಫ್ಟು. ಸರ್, ಇದು ರೂಪಾ ಮೇಡಮ್ ಇರೋ ಏರಿಯಾ ಸರ್. ನಾಣಿ, ಅವರಿರೋ ಏರಿಯಾದಲ್ಲಿ ಹೆಣ್ಮಕ್ಳು ನೋಡೋ ಪ್ರೋಗ್ರಾಮ್ ನಡಿಬಾರ್ದಾ? ನಡಿಬಹುದು ಸರ್. ಯಾವ ಮನೆ ನಾಣಿ? ಡೆಸ್ಟಿನೇಷನ್ ಬಂದಾಯ್ತಾ? ಸರ್, ಇದು ನೋಡಿದ್ರೆ ರೂಪಾ ಮೇಡಮ್ ಮನೆ ಅಡ್ರೆಸ್ ತೋರಿಸ್ತಿದೆ ಸರ್. ಸುಮ್ನಿರು ನಾಣಿ, ಅವ್ರ ಮನೆ ಯಾಕೆ ತೋರಿಸುತ್ತೆ? ಆ ಮನೆ ಹೆಣ್ಣು ನೋಡೋದಕ್ಕೆ ಬರೋಕ್ಕೆ ಅವ್ರಿಗೆ ಉಳಿದಿರೋ ಹೆಣ್ಮಗು ಯಾರು? ಇರೋ ಒಬ್ಳು ಮಗಳು ಸತ್ತೋದ್ಲು. ದತ್ತು ಮಗಳಿಗೆ ನನ್ನ ಜೊತೆ ಮದುವೆ ಆಗಿದೆ. ಏನೋ ಸರ್, ಡೆಸ್ಟಿನೇಷನ್ ಮಾತ್ರ ಇದನ್ನೇ ತೋರಿಸ್ತಿದೆ. ಯಾವುದಕ್ಕೂ ಒಂದ್ಸಾರಿ ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಸರ್. ರಿಸೀವ್ ಮಾಡ್ತಿಲ್ಲ ಕಣ. ಮೇ ಬಿ ಫಂಕ್ಷನಲ್ಲಿ ಬ್ಯುಸಿ ಆಗಿರಬೇಕು. ಮತ್ತೇನು ಮಾಡೋದು ಸರ್? ಸುಮ್ಮನೆ ಕಾರಲ್ಲಿ ರೌಂಡ್ ಹೊಡೆಯೋಣ. ಅಷ್ಟರಲ್ಲಿ ಫೋನ್ ಮಾಡಿದ್ರು ಮಾಡ್ಬೋದು. ಸರಿ ಸರ್. ನಾಣಿ, ಸರ್, ಮ್ಯಾಪ್ನ ರೀಸೆಟ್ ಮಾಡು. ಕರೆಕ್ಟ್ ಡೆಸ್ಟಿನೇಷನ್ ತೋರಿಸುತ್ತೋ ನೋಡೋಣ. ಸರಿ ಸರ್. ತುಂಬಾ ಥ್ಯಾಂಕ್ಸ್ ವಿಜಯ್. ಏನಕ್ಕ ಆಂಟಿ? ನನ್ನ ಮಗಳ ಬಗ್ಗೆ ನೀನು ಕೆಟ್ಟದಾಗಿ ಹೇಳಿದ್ರು ಇಗ್ನೋರ್ ಮಾಡಿ ಬಂದಿದ್ಯಲ್ಲ. ಅದ್ ಬಿಡಿ ಆಂಟಿ, ಹಣ್ಣಿರೋ ಮರಕ್ಕೆ ಕಲ್ಲೇಟು ಅಂತಾರೆ. ಒಬ್ರು ಬೆಳೀತಾ ಇದ್ರೆ ನೋಡೋಕಾಗದೇ ಇರೋರು ಇದ್ದೇ ಇರ್ತಾರೆ. ಒಂದು ಒಳ್ಳೆ ಕೆಲಸ ನಡೀತಿದ್ರೆ ಅದನ್ನ ಹಾಳು ಮಾಡೋಕೆ ನೋಡುತ್ತೆ ಈ ಸೊಸೈಟಿ. ಇದೆಲ್ಲ ಕಾಮನ್ ಆಂಟಿ, ಅದಕ್ಕೆ ನಾನು ಕೇಳಲಿಲ್ಲ. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ನಿಮ್ಮ ಮಗಂಗೆ ಆಕ್ಸಿಡೆಂಟ್ ಆದರೂ ಕೂಡ ಅಪಶಕುನ ಅಂತ ಫೀಲ್ ಆಗದೆ ಬಂದ್ರಿ. ನಾವ್ ಅದನ್ನೆಲ್ಲ ನಂಬಲ್ಲ ರೀ. ಸೊಸೆ ಬಂದ್ ಕಾಲ್ಗುಣ ಅಂತ ಅಂತಾರೆ, ಆದ್ರೆ ನಾವ್ ಅದನ್ನೆಲ್ಲ ಅಷ್ಟೊಂದು ನೋಡಲ್ಲ. ನಮ್ಮ ಹುಡುಗ ನಿಮ್ಮ ಹುಡುಗಿನ ಇಷ್ಟಪಟ್ಟಿದ್ದಾನೆ, ಅಷ್ಟೇ ಸಾಕು ನಮಗೆ. ಇವರ ಮಾತೆಲ್ಲ ಕೇಳ್ತಿದ್ರೆ ಹೇಗಾದ್ರೂ ಈ ಮದ್ವೆ ಮಾಡ್ತಾರೆ ಏನೋ ಚಂದ್ರಿಕಾ. ಮಾಡಿದ್ರೆ ಮಾಡ್ಲಿ ಬಿಡ್ರಿ, ನಮ್ಗಿದ್ರಿಂದ ನಷ್ಟ ಏನೂ ಇಲ್ಲ. ನಿತ್ಯ ಸ್ಮಶಾನಕ್ಕೆ ಹೋಗೋ ಬದಲು ಅಮೆರಿಕಾಗ್ ಹೋಗ್ತಾಳೆ ಅಷ್ಟೇ. ನಿತ್ಯ, ಹೋಗಿ ಅವ್ರಿಗೆ ಕಾಫಿ ಕೊಡಮ್ಮ. ನಿತ್ಯ, ಕಾಫಿ ಕೊಡು. ಹುಡುಗಿ ಲಕ್ಷಣವಾಗಿದ್ದಾಳಲ್ಲ. ಥ್ಯಾಂಕ್ ಯು. ನಿತ್ಯ, ಕೂತ್ಕೋ.